ಆ ಕೊನೆಯಿಂದ ಈ ಕೊನೆನ ಎರಡನ್ನೂ ಸೇರಿಸೋದ್ರ ಜೊತೆಗೆ ಅನಿವಾಸಿ ಕನ್ನಡಿಗರು ಮತ್ತು ನಮ್ಮ ಇಲ್ಲಿನ ಕನ್ನಡಿಗರ ಜೊತೆ ಬೆಸುಗೆ ಮೂಡಿಸ್ಕೊಂಡು ನಾವು ಈ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ. ವಿಶ್ವ ಕನ್ನಡದ ಹಬ್ಬ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಶಿವಕುಮಾರ್ ನಾಗರನವಿಲೆ ಸರ್, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಅವರು. ಅವ್ರಿಗೆ ಬಹಳಷ್ಟು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಾಕಷ್ಟು ಟೈಮ್ನ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮ್ಯಾಮ್, ಈಗಾಗಲೇ ಈ ಹಿಂದೆ ದುಬೈನಲ್ಲಿ ಕನ್ನಡ ವಿಶ್ವ ಹಬ್ಬ ಮಾಡಿ ತುಂಬ ಅದ್ಧೂರಿಯಾಗಿ ಮಾಡಿ ಯಶಸ್ವಿನಗೊಳಿಸಿದ್ರಿ. ಈಗ ಸಿಂಗಾಪುರ್ನಲ್ಲಿ ಮಾಡ್ತಾ ಇದ್ದೀರಾ. ನಿಮಗೆ ಹೊಸ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ ಪ್ರೆಸ್ ಕ್ಲಬ್ನವರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಪ್ರತಿಭಾ ಪಟ್ವರ್ಧನ್ ಅಂತ. ನಾನು ಈ ಮೀಡಿಯಾ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ 20 ಇಯರ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀನಿ ಆ್ಯಸ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್. ಆ್ಯಂಡ್ ಲಾಸ್ಟ್ 10 ಇಯರ್ಸಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನನ್ನು ನಾನು ಮೀಡಿಯಾದಲ್ಲಿ ಪ್ಲಸ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈ ವಿಷಯವಾಗಿ ವಿಶ್ವ ಕನ್ನಡದ ಹಬ್ಬ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಶಿವಕುಮಾರ್ ನಾಗರನವಿಲೆ ಸರ್, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಅವರು. ಅವ್ರಿಗೆ ಬಹಳಷ್ಟು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದುಬೈಯಲ್ಲಿ ನಾನು ಈವೆಂಟ್ಗೆ ನಾನು ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದು ತುಂಬ ಕೊನೆಯ ಹಂತದಲ್ಲಿ. ನನಗೆ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ಅದು. ನಾವು ಎಷ್ಟೇ ಇವೆಂಟ್ಸ್ ಮಾಡಿದರೂ ಪ್ರತಿಯೊಂದು ಇವೆಂಟಲ್ಲೂ ಕಲಿಯೋದಕ್ಕೆ ಸಾಕಷ್ಟು ಇರುತ್ತೆ. ಅದರಲ್ಲೂ ಇಂಟರ್ನ್ಯಾಷನಲ್ ಇವೆಂಟ್ ಅಂದರೆ ತಮಾಷೆ ಅಲ್ಲ. ತುಂಬ ಕೋಆರ್ಡಿನೇಷನ್ಸ್ ಬೇಕು, ತುಂಬ ಅರೇಂಜ್ಮೆಂಟ್ಸ್ ಬೇಕು, ಮಿನಿಟ್ ಟು ಮಿನಿಟ್ ಪ್ಲ್ಯಾನಿಂಗ್ ಬೇಕು. ಯಾಕೆಂದರೆ ನಾವು ಇಲ್ಲಿ ರುಪೀಸಿನ ಡಾಲರ್ಸ್ಗೆ ಕನ್ವರ್ಟ್ ಮಾಡಿ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಗೆ ನಮ್ಮ ಜವಾಬ್ದಾರಿಗಳು ಕೂಡ ತುಂಬಾ ಹೆಚ್ಚಾಗಿರುತ್ತೆ. ಸೊ ಅದನ್ನು ನಾವು ಎಲ್ಲರೂ ಒಟ್ಟಾರೆ ವರ್ಕ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲೇ ಯಶಸ್ವಿಯಾಗಿ ಮಾಡಿದ್ವಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಈಗ ನಿಮ್ಗೊಂದು ಹೊಸ ಜವಾಬ್ದಾರಿ ಇದೆ, ಅಂದ್ರೆ ಪ್ರಧಾನ ಅಧ್ಯಕ್ಷರು ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಹೇಳಿ. ಅಂದ್ರೆ ಈಗ ಪ್ರಧಾನ ನಿರ್ದೇಶಕರು ಈಗ ನಿಮ್ಗೆ ಎಷ್ಟು ಪ್ರೆಷರ್ ಇದೆ, ಹಾಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀರಾ? ಹೌದು, ತುಂಬಾ ದೊಡ್ಡ ಜವಾಬ್ದಾರಿ ಸರ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಯಾಕೆಂದರೆ ಇದು ಕಂಪ್ಲೀಟ್ ಈವೆಂಟ್ನ ಭಾರವನ್ನು ಕೊಟ್ಟಿದ್ದಾರೆ. ಅದು ಭಾರ ಅನ್ನಿಸ್ತಿಲ್ಲ, ಯಾಕೆಂದರೆ ಟೀಮ್ ಆ ಥರ ಇದೆ. ಒಳ್ಳೆ ಟೀಮ್ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ನಾನು ಅವರಿಂದ ಕಲ್ತಿದ್ದೇನು ಅಂತಂದರೆ, ಹೇಗೆ ಟೀಮ್ನ ಬಿಲ್ಡ್ ಮಾಡ್ಕೋಬೇಕು. ನಾನು ಏನೇ ಇವೆಂಟ್ ಮಾಡಿದ್ರು ನನ್ನದೇ ಆದ ಒಂದು ಕ್ಲೋಸ್ ನೆಟ್ವರ್ಕಲ್ಲಿ, ಒಂದು ಕ್ಲೋಸ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆದರೆ ಹೊಸಬ್ರನ್ನ ನಾವು ಈ ಥರ ಇನ್ನೋವೇಟಿವ್ ಆಗಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಬೇರೆ ಬೇರೆ ವಾಕ್ಸ್ ಆಫ್ ಲೈಫಿಂದ ಇರೋವಂಥ ಡಿಫ್ರೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋನು ಕೂಡ ನಾವು ಅಸೋಸಿಯೇಟ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಅವರು ನನಗೆ. ಅದರಲ್ಲೂ ತುಂಬಾ ಚಾಲೆಂಜಸ್ ಇದೆ. ಯಾಕೆಂದರೆ ಎಲ್ಲರೂ ಬೇರೆ ಬೇರೆ ಫೀಲ್ಡಿಂದ ಬಂದಿರೋರು. ಅವ್ರಿಗೆ ಈವೆಂಟ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅವ್ರ ಸ್ಟ್ರೆಂತ್ನ ನಾವು ನಮ್ಮ ಈವೆಂಟಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅವ್ರಿಗೂ ಅರಿವು ಮೂಡಿಸ್ಬೇಕು. ಸೊ ಈ ರೀತಿಯಲ್ಲಿ ತೊಗೊಂಡ್ರೆ ನಮಗೆ ತುಂಬಾ ಒಳ್ಳೆ ಸ್ಟ್ರಾಂಗ್ ಟೀಮ್ ಈಗ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಆಗಲೇ ಗೊತ್ತಿರೋ ಹಾಗೆ ರೂಪಿಕಾ ಅವರಿದ್ದಾರೆ ಕಲ್ಚರಲ್ ಕಮಿಟಿನಲ್ಲಿ, ಮೋಹನ್ ಕೃಷ್ಣ ಅವರಿದ್ದಾರೆ ಸಿಂಗರು, ಆಮೇಲೆ ನಮ್ಮ ಜನರಲ್ ಸೆಕ್ರೆಟರಿ ಆಗಿ ರಂಜಿತಾ ಸುಂದರ್ ಅವರಿದ್ದಾರೆ. ಆಮೇಲೆ ಬೇರೆ ಇನ್ನು ನಮ್ಮ ಅವಾರ್ಡೀಸ್ ಕಮಿಟಿ ಇದನ್ನೆಲ್ಲ ನೋಡ್ಕೊಳ್ತಾ ಇರೋರು ಕಾವ್ಯ ಅಂತ ಇದ್ದಾರೆ. ಇನ್ನು KPCC ಸ್ಟೇಟ್ ವುಮೆನ್ಸ್ ವಿಂಗ್ ಪ್ರೆಸಿಡೆಂಟು ಮೀನಾರಾಜ್ ಅಂತ ಇದ್ದಾರೆ. ಕೊರಿಯೋಗ್ರಾಫರು ಸಾಯಿ ರಮೇಶ್ ಅವರಿದ್ದಾರೆ. ಹೀಗೆ ಹಲವಷ್ಟು ಜನ ಈಗ ತುಂಬಾ ಇದರಲ್ಲಿ ದುಡಿತಾ ಇದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇರ್ಬೋದು, ಅಥವಾ ನಮ್ಮ ಅವಾರ್ಡ್ ಕಮಿಟೀಸ್ ಇರ್ಬೋದು, ಆ್ಯಂಡ್ ಬೇರೆ ಎಲ್ಲನೂ ಕಲ್ಚರಲ್ ಕಮಿಟಿಯಿಂದ ಹಿಡಿದು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸಾಕಷ್ಟು ಟೈಮ್ನ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಒಳ್ಳೆಯ ರೀತಿಯಾದ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇಲ್ಲಿ. ಅದಕ್ಕೆ ಸರಿಗೆ ಸರ್ ಅವರ ನೆಟ್ವರ್ಕಲ್ಲಿ ಚೆನ್ನಾಗಿ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ. ಸಿಂಗಾಪುರ್ನವ್ರು ಕೂಡ ನಮಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಹಾಗಾಗಿ ಸಿಂಗಾಪುರ್ನಲ್ಲಾಗಲಿ, ಬೆಂಗಳೂರಲ್ಲಾಗಲಿ, ಕರ್ನಾಟಕದಲ್ಲಾಗಲಿ ಎಲ್ಲ ಕಡೆ ಆಲ್ರೆಡಿ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ತುಂಬಾ ಪ್ರಚಾರ ನಡೀತಾ ಇದೆ. ತುಂಬಾ ಒಳ್ಳೆ ಅಭಿಪ್ರಾಯಗಳು ಮೂಡಿ ಬರ್ತಾ ಇದೆ. ಮ್ಯಾಮ್, ಈಗ ಯಾವತ್ತು ನಡೀತಾ ಇದೆ, ಹಾಗೆ ಹೇಗೆಲ್ಲ ಆರ್ಗನೈಸ್ ಮಾಡಿದ್ದೀರಾ, ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ದೀರಾ ಅನ್ನೋದು? ನವಂಬರ್ 9, 2024 ಸಿಂಗಾಪುರ್ನಲ್ಲಿ ನಾವು GIS ಅಂತ ಪಂಗೋಲಲ್ಲಿರುವಂಥ ಒಂದು ಸ್ಕೂಲ್ ಆಡಿಟೋರಿಯಂನ ತೊಗೊಂಡಿದ್ದೀವಿ. ಇದು ತುಂಬಾ ಹೈಯರ್ ಎಂಡ್ ಇರುವಂಥ ಒಂದು ಆಡಿಟೋರಿಯಂ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಏಷ್ಯಾ ಅಂತಲೇ ಹೇಳ್ಬೋದು. ಅಂಥ ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜಿನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಸೌಂಡ್ ಆ್ಯಂಡ್ ಲೈಟ್ ಆಗಲಿ,
ಆಡಿಟೋರಿಯಂ ಫೆಸಿಲಿಟೀಸ್ ಆಗಲಿ ಎಲ್ಲನೂ. ಸೊ ನಮ್ಗೆ ಅದೊಂದು ಖುಷಿ ಇದೆ, ತುಂಬ ಒಳ್ಳೆ ಆಡಿಟೋರಿಯಂ ಸಿಕ್ಕಿದೆ ಅಂತ. ಯಾಕೆಂದರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ ನಾವು. ಸಾಕಷ್ಟು ಜನ, ನೂರಾರು ಜನ ಕಲಾವಿದರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಟೀಮ್ಸ್ ಬರ್ತಾ ಇದೆ, ಸಿದ್ಧಿ ಜನಾಂಗದವ್ರು ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ, ಅವಾರ್ಡೀಸ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋ ತುಂಬ ಖುಷಿ ಇದೆ ನಮಗೆ. ಸಿಂಗಾಪುರ್ನವ್ರ ಜೊತೆನಲ್ಲೂ ಕೂಡ ನಮ್ಮ ಒಳ್ಳೆ ಅಸೋಸಿಯೇಷನ್ ಇದೆ. ಅಲ್ಲಿ ಕೂಡ ನಾವು ಕನ್ನಡಿಗರು ಸೇವೆ ಮಾಡಿರೋರನ್ನ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಆಲ್ ಓವರ್ ದಿ ವರ್ಲ್ಡ್ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಪ್ರೆಸಿಡೆಂಟ್ಸ್ ಇದ್ದಾರೆ, ಅವರುಗಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅವಾರ್ಡೀಸ್ನ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಿಂದ ಕೂಡ ಆಯ್ಕೆ ಮಾಡಿದ್ದೀವಿ. ಇಸ್ರೋ ಎಕ್ಸ್ ಚೇರ್ಮನ್ ಆದಂಥ ಕಿರಣ್ ಕುಮಾರ್ ಅವ್ರಿಗೆ ವಿಶ್ವಮಾನವ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅವರು ಸಲ್ಲಿಸಿರುವಂಥ ಸೇವೆ ಅಪಾರ. ನೀವು ಇದರಲ್ಲಿ ನೋಡ್ಬೋದು, ಇಸ್ರೋ ಅಂತಂದರೆ ಮಂಗಳಯಾನ ಇದೆಲ್ಲ ಮಾಡಿ ಸಕ್ಸಸ್ ಆಗಿರೋರು. ಈ ಕಡೆ ಕೊನೆಯಲ್ಲಿ ನೋಡಿದ್ರೆ ಬುಡಕಟ್ಟು ಜನಾಂಗದವರು, ಅವರಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳಿಲ್ಲ, ಯಾವುದೇ ರೀತಿಯಾದಂಥ ಎಕ್ಸ್ಪೋಜರ್ ಇಲ್ಲ. ಅಂದರೆ ನಾವು ಆಕಾಶದಿಂದ ಭೂಮಿವರೆಗೂ ಅಲ್ಲ, ಅಂತರಾಳದಲ್ಲಿರುವಂಥ ಜನನೂ ಬಿಟ್ಟಿಲ್ಲ. ಆ ಕೊನೆಯಿಂದ ಈ ಕೊನೆನ ಎರಡನ್ನೂ ಸೇರಿಸೋದ್ರ ಜೊತೆಗೆ ಅನಿವಾಸಿ ಕನ್ನಡಿಗರು ಮತ್ತು ನಮ್ಮ ಇಲ್ಲಿನ ಕನ್ನಡಿಗರ ಜೊತೆ ಬೆಸುಗೆ ಮೂಡಿಸ್ಕೊಂಡು ನಾವು ಈ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ. ಕೊನೆಯದಾಗಿ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ದುಬೈಯಲ್ಲಿ ಕೂಡ ತುಂಬ ಅದ್ದೂರಿಯಾಗಿ ಮಾಡಿ ಯಶಸ್ವಿಯಾಗಿದ್ರಿ, ಹಾಗೆ ಈಗ ಬರ್ತಿರುವಂತಹ ಸಿಂಗಾಪುರ್ನಲ್ಲಿ ಮಾಡ್ತಿರುವಂತಹ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ಡಿಫ್ರೆನ್ಸ್ ಏನಿರುತ್ತೆ? ಯಾವ ಥರ ನೀವು ಜನಕ್ಕೆ ಮನೋರಂಜನೆ ಕೊಡ್ತಾ ಇದ್ದೀರಾ, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ನೋಡಿ, ಇವಾಗ ಕನ್ನಡ ಹಬ್ಬ ಮಾಡೋದಾಗಲಿ, ಕನ್ನಡ ರಾಜ್ಯೋತ್ಸವ ಮಾಡೋದಾಗಲಿ, ತುಂಬ ಜನ ನಮ್ಮನ್ನು ಫಸ್ಟ್ ಪ್ರಶ್ನೆ ಕೇಳೋದು ಏನಂದರೆ, ಏನಕ್ಕೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀರಾ? ಬೇರೆ ರಾಜ್ಯಗಳಲ್ಲಿ ಮಾಡೋದಂದರೆ ಅದೊಂಥರ, ಆದರೆ ಬೇರೆ ದೇಶಗಳಲ್ಲಿ ಹೋಗಿ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏನಕ್ಕೆ ಮಾಡಬೇಕು ಅಂದರೆ ಇದರ ಅವಶ್ಯಕತೆ ತುಂಬ ಇದೆ. ಈಗ ಕರ್ನಾಟಕದಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೆ ತುಂಬ ಜನ ಇದ್ದಾರೆ, ತುಂಬ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ, ತುಂಬ ಜನ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ತುಂಬ ದೊಡ್ಡ ಸಾಹಸದ ಕೆಲಸ. ಇದು ತಮಾಷೆ ಅಲ್ಲ. ಇಂಡಿಯಾ ಬಿಟ್ಟು ನಾವು ಅಷ್ಟು ದೂರ ಹೋಗಿ ನಮ್ಮ ರುಪೀಸಿಂದ ಡಾಲರ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಒಂದು ಈವೆಂಟ್ ಮಾಡಬೇಕಂದ್ರೆ ತುಂಬ ಅದು ಧೈರ್ಯನೇ ಬೇಕು. ಅದನ್ನು ನಾನು ಸರಲ್ಲಿ ಮೆಚ್ತೀನಿ, ಆ ಧೈರ್ಯನ. ಯಾಕೆಂದರೆ ಅದು ಒಂದು ಅಡ್ವೆಂಚರಸ್. ಅಲ್ಲಿ ನಾವು ಹೊಸ ಜನದ ಜೊತೆ ಕೆಲಸ ಮಾಡಬೇಕು. ಅಲ್ಲಿನ ವಾತಾವರಣ, ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಆ ಕಂಟ್ರಿಯಲ್ಲಿ ಯಾವ ಥರ ಇದ್ದಾರೆ, ಅಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ, ಅವರಿಗೆ ನಮ್ಮ ಅರಿವು ಮೂಡಿಸಿ, ನಮ್ಮ ಬಗ್ಗೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಫಸ್ಟು ಒಂದು ಟ್ರಸ್ಟ್ ಬರಬೇಕು. ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವಾಗ ನಂಬಿಕೆ ಬರುತ್ತೆ, ಆಮೇಲೆ ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದು. ಆಮೇಲೆ ಅವರಿಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಮಾಡ್ತಾ ಇರೋದು ಉದ್ದೇಶನೇ ಅಲ್ಲಿ ಬೆಳೀತಾ ಇರೋಂಥ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನ ಬೆಳೀಲಿ, ಕನ್ನಡದ ಬಗ್ಗೆ ಅವರ ಆಸಕ್ತಿ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಹಾಗಾಗಿ ಈ ಹೊರ ರಾಷ್ಟ್ರಗಳಿಗೆ ಹೋಗಿ ಈ ವಿಶ್ವ ಕನ್ನಡ ಹಬ್ಬ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಒಂದು ತೃಪ್ತಿ ಇದೆ ಅಂತ ಹೇಳ್ಬೋದು. ಈ ಸೇವೆ ಮಾಡೋದಕ್ಕೆ ತುಂಬ ತೃಪ್ತಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.